ನಮಸ್ಕಾರ ಎಲ್ಲರಿಗೂ. ನಾನು ಮಮತಾ. ಇವತ್ತು ಬೆಳಗ್ಗಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನಿಲ್ಲಿ ಡಿಕಾಕ್ಷನನ್ನು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ನೀರು, ಬಿಸಿ ನೀರನ್ನು ಕುಡಿದು ನಾನು ರಾತ್ರಿಯೇ ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ವ್ಲಾಗಲ್ಲಿ ತೋರಿಸಿ ನನ್ನ ಬೆಳಗ್ಗೆ ಎದ್ದು ನಾನು ರಾತ್ರಿಯೇ ಒಣದ್ರಾಕ್ಷಿಯನ್ನು ನೆನೆಸಿಟ್ಟಿರ್ತೀನಿ. ಅದು ಬೆಳಗ್ಗೆ ಎದ್ದು ಆ ನೀರನ್ನು ಕುಡಿತೀನಿ. ಇವಾಗ ನಾನಿಲ್ಲಿ ನನ್ನ ರೂಟೀನ್ ಆದಮೇಲೆ ನಾನಿವಾಗ ಇಲ್ಲಿ ಡಿಕಾಕ್ಷನನ್ನು ಮಾಡ್ತಾಯಿದ್ದೀನಿ. ಇದು ಬಂದು ಮಾರುತಿ ಕಾಫಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಹೊಸಪೇಟೆನಲ್ಲಿ ತರಿಸ್ತೀವಿ. ಇವಾಗ ನಾವು ಮುಂಚೆ ಎಲ್ಲ ಹೊರನಾಡಿಂದ ತರಿಸ್ತಾ ಇದ್ವಿ. ಹೊರನಾಡಿಗೆ ಯಾರಾದರೂ ಹೋದಾಗ ಇಲ್ಲ ನಾವು ಹೋದಾಗ ತೊಗೊಂಡು ಬರ್ತಾ ಇದ್ವಿ. ಅನ್ನಪೂರ್ಣೇಶ್ವರಿ ಅಂತ ಅಂದ್ಬಿಟ್ಟು ಕಾಫಿ ಪುಡಿ ತುಂಬ ಅಂದರೆ ತುಂಬ ಚೆನ್ನಾಗಿರೋದು. ಇವಾಗ ಇಲ್ಲೇ ಸಿಗ್ತಾ ಇದೆ ಹೊಸಪೇಟೆನಲ್ಲಿ. ಇದು ಬಂದು ಮಾರುತಿ. ಇದು ಕೂಡ ಚೆನ್ನಾಗಿದೆ. ಇವಾಗ ನಾನು ಇಲ್ಲಿ ಡಿಕಾಕ್ಷನನ್ನು ಮಾಡ್ತಾಯಿದ್ದೀನಿ. ಡಿಕಾಕ್ಷನ್ನು ಇಲ್ಲಿ ಎರಡು ರೀತಿಯಲ್ಲಿ ನಾನು ಡಿಕಾಕ್ಷನನ್ನು ಮಾಡ್ತೀನಿ. ಒಂದು ಈ ಥರ ಬಿಸಿ ನೀರನ್ನು ಕುದಿಸ್ಬಿಟ್ಟು ಅದಕ್ಕೆ ಪುಡಿ ಹಾಕಿ ಒಂದು 5 ನಿಮಿಷ ಬಿಟ್ಟು ಫಿಲ್ಟರ್ ಮಾಡಿಕೊಂಡ್ರೆ ಡಿಕಾಕ್ಷನ್ ರೆಡಿ ಆಗುತ್ತೆ. ಇದು ಸ್ವಲ್ಪ ಜಾಸ್ತಿ ವೇಸ್ಟ್ ಆಗೋದಿಲ್ಲ ಪುಡಿ. ಮತ್ತು ಇನ್ನೊಂದು ರೀತಿಯಲ್ಲಿ ಅಂದರೆ ಫಿಲ್ಟ್ರಿಗೆ ಹಾಕೋದು, ಅದು ಇದೆ ಅಂದರೆ ಅದು ಜಾಸ್ತಿ ಸ್ವಲ್ಪ ಪುಡಿ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಆ ಥರ ಮಾಡೋದಿಲ್ಲ. ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ಮತ್ತು ಈ ಥರ ಡೈರೆಕ್ಟ್ ಮಾಡಿದ್ರೆ ನಮ್ಮ ಮನೆಯವರು ಕುಡಿಯೋದಿಲ್ಲ. ಈ ಥರ ಡಿಕಾಕ್ಷನ್ ಮಾಡಿದ್ರೇ ನಮ್ಮ ಮನೆಯವರು ಕಾಫಿ ಕುಡಿಯೋದು. ಹಾಗಾಗಿ ಡಿಕಾಕ್ಷನ್ ಬೆಳಗ್ಗೆ ಎಲ್ಲರ ಮನೆಯಲ್ಲೇ ಇದ್ದಿದ್ದೆ. ಹೆಣ್ಮಕ್ಳಿಗೆ ಹಾಲು ಕಾಯಿಸೋದು, ಈ ಥರ ಡಿಕಾಕ್ಷನ್ ಆಗ ಕಾಫಿ ಟೀ ಮಾಡೋದು ಇದ್ದೇ ಇರುತ್ತೆಲ್ಲ. ನಮ್ಮ ಮನೆಯಲ್ಲೂ ಅದೇ ರೀತಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಕಾಫಿ ಈ ಥರ ಡಿಕಾಕ್ಷನ್ ಮಾಡಿ ಕುಡಿಯೋದ್ರಿಂದ. ಇವಾಗ ಹಾಲು ಕೂಡ ನಾನಿಲ್ಲಿ ಕುದಿಯೋದಕ್ಕೆ ಇಟ್ಟಿದ್ದೆ. ನಾನು ಯಾವಾಗಲೂ ಅಷ್ಟೇ ಹಾಲನ್ನು ನಾನು ಅಡುಗೆ ಮನೆಗಿದ್ದಾಗ ಮಾತ್ರ ಒಲೆ ಮೇಲೆ ಇಡ್ತೀನಿ, ಇಲ್ಲಾಂದರೆ ಉಕ್ಕಿಬಿಡುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಡಿಕಾಕ್ಷನ್ನು ಕೂಡ ಆಯಿತು, ಹಾಲು ಕೂಡ ಕಾಯಿಸಿ ರೆಡಿ ಆಯಿತು. ಇವಾಗ ನಾನಿಲ್ಲಿ ಡಿಕಾಕ್ಷನನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ. ಒಂದು 5 ನಿಮಿಷ ಬಿಟ್ಟರೆ ಸಾಕು. ಆ ಥರ ಕುದೀತಾ ಇರುತ್ತೆಲ್ಲ ನೀರು, ಅದಕ್ಕೆ ಕಾಫಿ ಪೌಡರನ್ನು ಹಾಕಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಬಿಟ್ಟು ಈ ಥರ ಫಿಲ್ಟ್ರ್ ಮಾಡಿಕೊಂಡ್ರೆ ನಮಗೆ ಡಿಕಾಕ್ಷನ್ ರೆಡಿ ಆಗುತ್ತೆ. ನಮ್ಮೂರಲ್ಲೂ ಮಳೆ ಸ್ಟಾರ್ಟ್ ಆಗಿದೆ. ನೀವು ಕೇಳಿಸ್ತಾ ಇದೆ ಅಂದ್ಕೊತೀನಿ ಗುಡುಕ್ತಾ ಇರೋದು. ನಿಮ್ಮೂರುಗಳಲ್ಲೂ ಮಳೆ ಸ್ಟಾರ್ಟ್ ಆಗಿದೆಯಾ, ಬರ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ ಡಿಕಾಕ್ಷನ್ ರೆಡಿ ಆಯಿತು. ಇದನ್ನ ಒಂದು 5 ನಿಮಿಷ ಬಿಟ್ಟು 5 ನಿಮಿಷ ಬಿಟ್ಟರೆ ಆ ಗಸಿ ಎಲ್ಲ ಕೆಳಗಡೆ ಉಳ್ಕೊಂಡು ನಮಗೆ ಫಿಲ್ಟ್ರ್ ಕಾಫಿ ರೆಡಿ ಆಗುತ್ತೆ, ಡಿಕಾಕ್ಷನ್ ರೆಡಿ ಆಗುತ್ತೆ. ಹಾಗೆ ಇಲ್ಲೇ ಮನೆ ಹತ್ರ ತರಕಾರಿ ಬಂದಿತ್ತು ಫ್ರೆಶ್ ಆಗಿ, ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಸೌತೆಕಾಯಿ ಮತ್ತು ಜವಳಿಕಾಯಿ ಹಾಗೆ ನುಗ್ಗೆಕಾಯಿನ ತೊಗೊಂಡೆ. ನುಗ್ಗೆಕಾಯಿ ಜಾಸ್ತಿ ಸಿಗೋದಿಲ್ಲ, ಯಾವಾಗಲೂ ರೇರ್ ಸಿಗೋದು. ಸಿಕ್ಕಿದಾಗ ತೊಗೊತೀನಿ ನುಗ್ಗೆಕಾಯಿಯನ್ನು. ಹಾಗೆ ಜವಳಿಕಾಯಿ ಅಂದರೆ ಗೋರಿಕಾಯಿ, ನಾವು ಅಮ್ಮನ ಮನೆ ಕಡೆ ಎಲ್ಲ ಗೋರಿಕಾಯಿ ಅಂತ ಅಂತೀವಿ, ಇಲ್ಲಿ ಜವಳಿಕಾಯಿ ಅಂತ ಅಂತಾರೆ ಈ ಸೈಡು. ಸೌತೆಕಾಯಿ ಅಷ್ಟೇ ಫ್ರೆಶ್ ಆಗೇ ಇತ್ತು, ತಗೊಂಡೆ. ಸೌತೆಕಾಯಿ ಅಂತೂ ಡೈಲಿ ಬೇಕು, ಸೌತೆಕಾಯಿ ಕ್ಯಾರೆಟ್ ಅಂತೂ ಡೈಲಿ ಬೇಕು. ಹಾಗಾಗಿ ನಾನು ಕ್ಯಾರೆಟ್ ಅಂದರೆ ಸೌತೆಕಾಯಿಯನ್ನು ತೊಗೊಂಡೆ. ಕ್ಯಾರೆಟ್ ಬಂದಿರಲಿಲ್ಲ, ಸೌತೆಕಾಯಿ ಬಂದಿತ್ತು, ಹಾಗಾಗಿ ಸೌತೆಕಾಯಿ ತೊಗೊಂಡೆ. ಇದು ಬಾಕ್ಸ್ ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ ಅಂದ್ಕೊತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ದಿನವೇ ಆಯ್ತಾಗಲೇ ತೊಗೊಂಡು. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ನುಗ್ಗೆಕಾಯಿ ಅಷ್ಟೇ, ಇದು ಬಂದು ಜವಾರಿ ನುಗ್ಗೆಕಾಯಿ ಚೆನ್ನಾಗಿತ್ತು, ಹಾಗಾಗಿ ತೊಗೊಂಡೆ. ಇದು ಫ್ರೈ ಮಾಡೋದಕ್ಕೆ ಬರುತ್ತೆ, ಇಲ್ಲ ಸಾರಿಗೆ ಹಾಕ್ಬೋದು. ನಾನು ಜಾಸ್ತಿ ಫ್ರೈಯೇ ಮಾಡೋದು ನುಗ್ಗೆಕಾಯಿ ಇದ್ದರೆ. ಇವಾಗ ನಾನಿಲ್ಲಿ ಟಿಫನ್ನಿಗೆ ಅಂತ ಅಂದ್ಬಿಟ್ಟು ಗೋಧಿ ದೋಸೆನ ಮಾಡ್ತಾಯಿದ್ದೀನಿ. ಇದು ಏನಿಲ್ಲ, ಗೋಧಿ ಹಿಟ್ಟಿಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿದ್ದೀನಿ. ನೀವು ಮೈದಾ ಹಿಟ್ಟಿಲ್ಲ ಅಂತಂದವರು ನೀವು ಬೇಕಿದ್ರೆ ಇದಕ್ಕೆ ಜೋಳದ ಹಿಟ್ಟು ಹಾಕ್ಕೊಳ್ಬೋದು, ಹಾಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ವಲ್ಪ ರವೆನ ಸೇರಿಸ್ಕೊಳ್ಬೋದು. ಹೆಂಗೆ ಬೇಕಾದರೂ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ನಾನಿಲ್ಲಿ ಸಾರು ಮಾಡೋದಕ್ಕೂ ಕೂಡ ಮಧ್ಯಾಹ್ನ ಸಾರು ಮಾಡೋದಕ್ಕೆ ಕಡಲೆಕಾಳು ಮತ್ತು ಬಟಾಣಿಕಾಳನ್ನು ರಾತ್ರಿ ನೆನೆಸಿದ್ದೆ. ಇವಾಗ ಸಾರು ಮಾಡಬೇಕು. ಹಾಗೆ ತೆಂಗಿನಕಾಯಿ ಕೂಡ ಹೊಡೆದಿಟ್ಕೊಂಡಿದ್ದೀನಿ ಚಟ್ನಿ ಮಾಡೋದಕ್ಕೆ, ತೆಂಗಿನಕಾಯಿ ಚಟ್ನಿ. ತೆಂಗಿನಕಾಯಿ ಚಟ್ನಿ ರೆಸಿಪಿ ನಾನು ಶೇರ್ ಮಾಡಿದ್ದೀನಿ, ಹಾಗಾಗಿ ಏನು ಶೇರ್ ಮಾಡ್ತಾ ಇಲ್ಲ. ಏನಿಲ್ಲ, ಜಸ್ಟ್ ತೆಂಗಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆಹಣ್ಣು ಇಷ್ಟು ಹಾಕಿ ಮತ್ತು ಹಚ್ಚಕಡಲೆ ಇಷ್ಟು ಹಾಕಿ ರುಬ್ಬೋದು ಅಷ್ಟೇ. ತುಂಬ ಬೇಗ ಆಗುತ್ತೆ, ಹಾಗೆ ಟೇಸ್ಟಿ ಕೂಡ ಆಗುತ್ತೆ. ನೀವು ನೋಡ್ತಾ ಇರ್ಬೋದು. ಸಾರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಥರ ಸಾರೆಲ್ಲ ಮಾಡುವಾಗ ನಾನು ಬೆಳಗ್ಗೆನೇ ಟಿಫನ್ ಜೊತೆನೇ ಮಾಡಿಬಿಡ್ತೀನಿ, ಬೇಗನೆ ಆಗುತ್ತೆ ಅಂತ ಅಂದ್ಬಿಟ್ಟು.
ಈ ಥರ ಸಾರು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನನ್ನ ಫೇವ್ರೇಟ್ ಸಾರು ಅಂತಲೇ ಅನ್ಬೋದು ಈ ಥರ ಮಸಾಲೆ ಸಾರು. ಈ ಕಡಲೆಕಾಳು ಸಾರು ಮತ್ತು ಮಡಿಕೆ ಕಾಳು ಸಾರು ಈ ಥರ ನನ್ನ ಫೇವ್ರೇಟ್ ಕಾಳುಗಳು. ಇದು ಅಷ್ಟೇ ರೆಸಿಪಿ ನಾನು ತೋರಿಸಿದ್ದೆ, ಹಾಗಾಗಿ ನಾನು ಫುಲ್ಲು ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ. ಏನಿಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋದು ಅಷ್ಟೇ. ರುಬ್ಕೊಂಡು ಈ ಥರ ನಾವೇನು ಮಸಾಲ ರೆಡಿ ಮಾಡ್ಕೊಂಡಿರ್ತೀವಿ ನೋಡಿ, ಅದನ್ನು ನಾವು ಕಾಳುಗಳನ್ನ ಒಗ್ಗರಣೆ ಹಾಕಿಬಿಟ್ಟು ಮಸಾಲ ಹಾಕಿ ಸ್ವಲ್ಪ ಈ ಥರ ಕುದಿಸ್ಕೊಂಡ್ರೆ ನಮಗೆ ಸಾರು ರೆಡಿ ಆಗುತ್ತೆ. ಐಕಾಡನ್ನು ಹಾಕಿರ್ತೀನಿ, ಬೇಕಿದ್ದರೆ ಈ ಸಾರನ್ನು ಅಂದರೆ ಈ ಥರ ಸಾರು ಮಾಡೋದು ಹೇಗಂತ ಐಕಾಡನ್ನು ಹಾಕಿರ್ತೀನಿ, ನೀವು ಆ ವಿಡಿಯೋನ ನೋಡ್ಬೋದು. ನಾವು ಹಸಿ ವಾಸನೆ ಹೋಗೋವರೆಗೂ, ನಾವು ಹಸಿ ಮಸಾಲ ಹಾಕಿರ್ತೀವಿ ನೋಡಿ, ಹಸಿ ಮಸಾಲ ಹೋಗೋವರೆಗೂ ಈ ಥರ ನಾವು ಕುದಿಸ್ಕೊಳ್ಬೇಕು. ಆವಾಗ ನಮಗೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಸಾಂಬಾರು. ಈಗ ನಾನಿಲ್ಲಿ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಇದಕ್ಕೆಲ್ಲ ಆಲೂಗಡ್ಡೆನೇ ಕಾಂಬಿನೇಷನ್. ಈ ಥರ ಸಾರು ಮಾಡಿದಾಗ, ಅಂದರೆ ಮಸಾಲೆ ಸಾರು ಮಾಡಿದಾಗ ಆಲೂಗಡ್ಡೆ ಒಳ್ಳೆ ಕಾಂಬಿನೇಷನ್ನು. ಆಲೂಗಡ್ಡೆ ಬದಲಿಗೆ ನೀವು ಬದನೆಕಾಯಿ ಬೇಕಾದ್ರೂ ಹಾಕ್ಬೋದು. ನಾನಿಲ್ಲಿ ಆಲೂಗಡ್ಡೆನ ಹಾಕ್ತೀನಿ. ನೋಡಿ, ಇಷ್ಟ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು, ನಮಗೆ ಏನಾದರೂ ಇನ್ನೂ ಸ್ವಲ್ಪ ನೀರು ಬೇಕಂದರೆ ನೀರನ್ನು ಹಾಕಿಬಿಟ್ಟು ಮುಚ್ಚಳನ ಮುಚ್ಚಿ ಒಂದು 3 ರಿಂದ 4 ವಿಸಲ್ ಬರೆಸ್ಕೊಂಡ್ರೆ ಆ ಸಾರು ಅನ್ನೋದು ರೆಡಿ ಆಗುತ್ತೆ. ಬನ್ನಿ, ಇವಾಗ ಸಾರು ಆ ಕಡೆ ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾನು ಟಿಫನ್ಗೆ ದೋಸೆ ಕೂಡ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತೀನಿ. ನೀವಿಲ್ಲಿ ನೋಡ್ಬೋದು, ಸೌತೆಕಾಯಿ ಮತ್ತು ಕ್ಯಾರೆಟನ್ನು ಇಟ್ಕೊಂಡಿದ್ದೀನಿ ಟಿಫನ್ ಜೊತೆ ತಿನ್ನೋದಕ್ಕೆ. ಕಾವಲಿ ಇಟ್ಕೊಂಡು ನಾನಿಲ್ಲಿ ಹಿಟ್ಟನ್ನು ನೆನೆಸಿಟ್ಟಿದ್ದೆ ನೋಡಿ. 1/4 ಗಂಟೆ ಹಿಟ್ಟನ್ನು ನೆನೆಸಿಟ್ರೆ ನಮಗೆ ಚೆನ್ನಾಗಿ ದೋಸೆ ಬರುತ್ತೆ. ನಾವು ಎಷ್ಟು ತೆಳು ಮಾಡ್ಕೊತೀವಿ ನೋಡಿ, ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ನಾನು ಇಲ್ಲಿ ತುಪ್ಪನ ಹಾಕ್ತಾಯಿದ್ದೀನಿ. ಎಣ್ಣೆ ಇದ್ರೂ ಹಾಕ್ಬೋದು, ಎಣ್ಣೆ ಬದಲಿಗೆ ನಾನು ಇಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಹಾಗಾಗಿ ಎಣ್ಣೆ ಬದಲಿಗೆ ಈ ಥರ ತುಪ್ಪನ ಹಾಕ್ಕೊಳ್ತೀನಿ ನಾನು. ಸಣ್ಣ ಉರಿ ಇಟ್ಕೊಂಡು ಈ ಥರ 2 ಸೈಡನ್ನು ಬೇಯಿಸ್ಕೊಂಡ್ರೆ ನಮಗೆ ದೋಸೆ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ಯಾರೆಲ್ಲ ಡಯಟ್ ಮಾಡ್ತೀವಿ ಅಂತ ಅಂತೀರ ನೋಡಿ, ಅಂಥವರು ರೈಸ್ ಬದಲಿಗೆ ಈ ಥರ ಚಪಾತಿ ಇಲ್ಲ ಜೋಳದ ರೊಟ್ಟಿ, ಈ ಥರ ದೋಸೆ, ಗೋಧಿ ದೋಸೆ ಈ ಥರ ಮಾಡಿಕೊಂಡು ತಿನ್ನಿ. ನಮಗೆ ಡಯಟಾಗೂ ಕೂಡ ನಮಗೆ ಯೂಸ್ ಆಗುತ್ತೆ. ನಾನು ಹೇಳಿದೆ ಅಲ್ವಾ, ಗೋಧಿ ಹಿಟ್ಟು ಅದ್ರ ಮೈದಾ ಹಿಟ್ಟಿಗೆ ಬದಲಿಗೆ ನೀವು ರವೆ ಬೇಕಾದ್ರೂ ಹಾಕ್ಕೊಳ್ಬೋದು. ಇಲ್ಲ ಗೋಧಿ ಹಿಟ್ಟಿಲ್ಲ ಅಂತಂದರೆ ನೀವು ರಾಗಿ ಹಿಟ್ಟು ಮತ್ತು ಸ್ವಲ್ಪ ರವೆ ಈ ಥರ ನೀವು ಮಿಕ್ಸ್ ಮಾಡಿಕೊಂಡು ನೀವು ದೋಸೆನ ಮಾಡ್ಕೊಳ್ಬೋದು. ನಮ್ಗೆ ಎಷ್ಟು ತೆಳು ಬೇಕು ಅಷ್ಟು ತೆಳು ಹಾಕ್ಕೊಳ್ಬೋದು. ಇಲ್ಲ ನಮಗೆ ದಪ್ಪ ಬೇಕು ಅಂದರೆ ನೀವು ದಪ್ಪ ಬೇಕಾದ್ರೂ ಹಾಕ್ಕೊಳ್ಬೋದು ದೋಸೆ. ನೋಡಿ, ಸಣ್ಣ ಉರಿ ಇಟ್ಕೊಂಡು ಈ ಥರ ಒಂದು ಬೇಯಿಸ್ಕೊಂಡ್ರೆ ನಮಗೆ ದೋಸೆ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ. ಇದಕ್ಕೆ ಕಾಂಬಿನೇಷನ್ನಾಗೆ ಸಾರು ಕೂಡ ರೆಡಿ ಆಗ್ತಾ ಇದೆ, ಬೇಯ್ತಾ ಇದೆ. ಹಾಗೆ ಚಟ್ನಿ ಕೂಡ ರೆಡಿಯಾಗಿದೆ. ಆ ಮಸಾಲೆ ಸಾರು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಈ ದೋಸೆ ಜೊತೆಗೆ. ನೋಡಿ, ದೋಸೆನೂ ರೆಡಿ ಆಯಿತು, ಹಾಗೆ ಚಟ್ನಿನೂ ಕೂಡ ರೆಡಿ ಆಯಿತು. ನೋಡಿ, ಸಾರನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಟ್ಟು ನಾನಿಲ್ಲಿ ಪಾತ್ರೆಗೆ ಹಾಕ್ಕೊಂಡಿದ್ದೆ. ಆ ಕುಕ್ಕರಲ್ಲಿ ಬಿಡೋದಿಲ್ಲ, ಸಾರು ಮಾಡಿ ತುಂಬ ಹೊತ್ತು ಕುಕ್ಕರಲ್ಲಿ ಬಿಡೋದಿಲ್ಲ. ಈ ಥರ ಸ್ಟೀಲ್ ಪಾತ್ರೆಗೆ ನಾನು ಹಾಕ್ಕೊಂಡು ಕುದಿಸ್ಕೊಳ್ತೀನಿ. ಇನ್ನೊಂದು ಸಲ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾರು ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನಾನು ಆಲ್ರೆಡಿ ವಿಡಿಯೋ ರೆಸಿಪಿ ವಿಡಿಯೋ ಹಾಕಿದ್ದೀನಿ, ಹಾಗಾಗಿ ಫುಲ್ಲು ವಿಡಿಯೋ ಏನು ಹಾಕಿಲ್ಲ, ಲೆಂತೆ ಆಗುತ್ತೆ ಅಂತ ಅಂದ್ಬಿಟ್ಟು. ಇದಕ್ಕೆ ನಾವು ಮುದ್ದೆ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಚಪಾತಿನೂ ಚೆನ್ನಾಗಾಗುತ್ತೆ ಇದ್ರ ಜೊತೆಗೆ. ಇವಾಗ ಸ್ವಲ್ಪ ಡಿಮಾರ್ಟಿಂದ ನಮ್ಮ ಮನೆಯವ್ರ ಐಟಮನ್ನು ತೊಗೊಂಡು ಬಂದಿದ್ದರು. ಹೊಸಪೇಟೆನಲ್ಲೇ ಆಗಿದೆ ಡಿಮಾರ್ಟ್, ಹಾಗಾಗಿ ಇವಾಗ ಏನು ಪ್ರಾಬ್ಲಮ್ ಇಲ್ಲ. ಹೊಸಪೇಟೆ ಹೋದಾಗೆಲ್ಲ ಮನೆಗೆ ಏನು ಬೇಕು ಈ ಥರ ರೇಷನ್ ಎಲ್ಲ ಇಲ್ಲೇ ತಂದ್ಕೊತೀನಿ. ನಾನು ಹೋದರೆ ರೇಷನಲ್ಲಿ ತೊಗೊಂಬರ್ತೀನಿ.
ನಮ್ಮನೆಯವ್ರು ಹೋದರೆ ಈ ಥರ ಬಾತ್ರೂಮ್ ಐಟಮ್ಸ್ಗಳು ಈ ಥರ ಎಲ್ಲ ತೊಗೊಂಡು ಬರ್ತಾರೆ ನೋಡಿ. ಕಂಫರ್ಟು, ಹಾಗೆ ವಿಮ್ ಲಿಕ್ವಿಡ್ಡು ಇದನ್ನೆಲ್ಲ, ಮತ್ತು ಏರಿಯಲ್ಲು ಇದನ್ನೆಲ್ಲ ಅವರೇ ತೊಗೊಂಡು ಬರ್ತಾರೆ ನೋಡಿ. ವಿಮ್ ಲಿಕ್ವಿಡ್ಡು ಇಷ್ಟು ಆಫರ್ ಇತ್ತಂತ ಅಂದ್ಬಿಟ್ಟು ತಂದಿದ್ದಾರೆ. ಇದು ಬಂದು ಏರಿಯಲ್ ವಾಷಿಂಗ್ ಮಿಷಿನ್ಗೆ ಅಂತ ಅಂದ್ಬಿಟ್ಟು. ಮತ್ತು ಇದು ಪೀತಾಂಬರಿ, ಇದು ಒಂದಕ್ಕೊಂದು ಫ್ರೀ ಇತ್ತಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದಾರೆ. ಅದೇ ಅಂತಿದ್ದೆ ನಮ್ಮ ಮನೆಯವ್ರಿಗೆ ಇನ್ನೊಂದು 6 ತಿಂಗಳು ಮಾತಾಡೋ ಹಾಗಿಲ್ಲ ಪೀತಾಂಬರಿ ದೇವ್ರ ಮನೆ ಸಾಮಾನು ತೊಳೆಯೋದಕ್ಕೆ ಅಂತ ಅಂದ್ಬಿಟ್ಟು ಅಂತಿದ್ದೆ ನೋಡಿ. ಇದು 2 ಪ್ಯಾಕೆಟ್ ತಂದಿದ್ದಾರೆ. ಹಾಗೆ ಸಬೀನಾ ಪೌಡರು ಪಾತ್ರೆ ತೊಳೆಯೋದಕ್ಕೆ, ಹಾಗೆ ಕೋಲ್ಗೇಟು ಇದನ್ನೆಲ್ಲ ಅಂದರೆ ಆಫರ್ ಇರ್ತವೆ ಡಿಮಾರ್ಟಲ್ಲಿ. ನನಗೆ ತುಂಬ ಇಷ್ಟ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡೋದಕ್ಕೆ. ಮತ್ತು ಇದು ಬಂದು ಲಿಕ್ವಿಡ್ಡು, ಗುಡ್ ನೈಟ್ ಲಿಕ್ವಿಡ್ಡು, ಮತ್ತು ರಿನಾಲ ತೊಗೊಂಡು ಬಂದಿದ್ದಾರೆ. ಹಾಗೆ ಸಂತೂರು, ಲಕ್ಸು, ಮತ್ತು ಏನು ಹಾರ್ಪಿಕ್ಕು ಇದೆಲ್ಲ ಅವರೇ ತೊಗೊಂಡು ಬಂದಿದ್ದರು. ಮೊನ್ನೆ ಹೋಗಿದ್ರು ಹೊಸಪೇಟೆಗೆ, ತೊಗೊಂಡು ಬಂದಿದ್ರು. ಹಾಗೆ ಏನೆಲ್ಲ ಇದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಮತ್ತು ಟವಲ್ಗಳು ತೊಗೊಂಡು ಬಂದಿದ್ದರು. ಟವಲ್ಲು ಮತ್ತು ನ್ಯಾಪ್ಕಿನ್ ಅಷ್ಟೇ ನಮ್ಮ ಮನೆಯವ್ರಿಗೆ ಬೇಕೇ ಬೇಕು ನ್ಯಾಪ್ಕಿನ್. ಎಲ್ಲರೂ ಹೊರಗಡೆ ಹೋದಾಗ ಅವ್ರು ನ್ಯಾಪ್ಕಿನನ್ನು ತೊಗೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ನ್ಯಾಪ್ಕಿನ್ ಅಲ್ಲೇ ತೊಗೊಂಡು ಬಂದರು. ಹಾಗೆ ಇದು ಬಂದು ಕಾಟನ್ ಟವಲ್ಲು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ಸ್ಮೂತ್ ಇದೆ ಅಂತ ಅಂತೀರ ಟವಲ್ಲು, ತುಂಬ ಚೆನ್ನಾಗಿದೆ. ಮತ್ತು ಇದು ಅಲ್ಲೇ ಡಿಮಾರ್ಟಲ್ಲೇ ತೊಗೊಂಡು ಬಂದ್ರಂತೆ. ಇದು ಬಂದು ಸ್ಟಡಿ ಟೇಬಲ್ಲು. ನಾನು ಯಾವಾಗಲೂ ಕೇಳ್ತಿದ್ದೆ ನನಗೊಂದು ಟೇಬಲ್ ಬೇಕಂತ. ನಾನು ಜಾಸ್ತಿ ಯಾವಾಗಲೂ ಕೆಳಗಡೆ ಕೂತ್ಕೊಳ್ಳೋದು ಜಾಸ್ತಿ. ಏನಾದರೂ ಎಡಿಟಿಂಗ್ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಸ್ವಲ್ಪ ಕೆಳಗಡೆನೇ ಕೂರ್ತೀನಿ ನಾನು. ಹಾಗಾಗಿ ನನಗೊಂದು ಟೇಬಲ್ ಬೇಕಂತ ಯಾವಾಗಲೂ ಕೇಳ್ತಿದ್ದೆ. ಎಲ್ಲರೂ ನೋಡಿದ್ರೂ ನಾನು ಕೇಳ್ತಿದ್ದೆ ನನಗೆ ಟೇಬಲ್ ಬೇಕಂತ ಅಂದ್ಬಿಟ್ಟು. ಮತ್ತು ಇದು ಡಿಮಾರ್ಟಲ್ಲಿ ಇತ್ತಂತ ಅಂದ್ಬಿಟ್ಟು ಅಲ್ಲೇ ತೊಗೊಂಬಂದಿದ್ದಾರೆ. ಆ ಡಿಮಾರ್ಟಿಂದನೇ ತೊಗೊಂಡು ಬಂದಿದ್ದಾರೆ. ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ದಿನದಿಂದ ಕೇಳ್ತಾ ಇದ್ದೆ ನನಗೆ ಈ ಥರ ಟೇಬಲ್ ಬೇಕಂತ ಅಂದ್ಬಿಟ್ಟು. ಫೈನಲಿ ಅವರೇ ತೊಗೊಂಡು ಬಂದಿದ್ದಾರೆ ನೋಡಿ. ಇಷ್ಟೆಲ್ಲ ಡಿಮಾರ್ಟಿಂದ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಮನೆಯವರು. ನಾನು ಹೋಗಿದ್ರೆ ಇನ್ನೂ ಸ್ವಲ್ಪ ತೊಗೊಂಡು ಬರ್ತಾ ಇದ್ದೆ. ಅವರಿಗೆ ಸ್ವಲ್ಪ ಅಂದರೆ ಫೋನ್ ಮಾಡಿದರು ಏನು ಬೇಕು ಅಂತಂದ್ಬಿಟ್ಟು ಫೋನ್ ಮಾಡಿದರು. ನಾನು ಇಂಥದ್ದು ಬೇಕಂತ ಹೇಳ್ತಾ ಇದ್ದೆ. ಹಂಗಾಗಿ ಅವ್ರು ತೊಗೊಂಡು ಬಂದಿದ್ದಾರೆ. ಮತ್ತು ಇದು ಬಂದು ಪರ್ಫ್ಯೂಮು, ಇದು ವೈಲ್ಡ್ ಸ್ಟೋನ್, ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಪರ್ಫ್ಯೂಮು. ಮತ್ತು ಇದು ಪಾರ್ಲಜಿ ಬಿಸ್ಕೆಟು, ಇದು ಅಲ್ಲೇ ತೊಗೊಂಡು ಬಂದಿದ್ದಾರೆ. ಯಾಕಂದರೆ ಇಲ್ಲಿ ಒಂದು ನಾಯಿ ಮರಿ ಹಾಕಿದೆ, ಒಂದು 4-5 ಮರಿಗಳಿದೆ, ಚಿಕ್ಕ ಮರಿಗಳಿದೆ. ಅದಕ್ಕೆ ಹಾಕಕ್ಕಂದ್ಬಿಟ್ಟು ಬಿಸ್ಕೆಟನ್ನು ಒಂದು ಪೂರ್ತಿ ಬಾಕ್ಸನ್ನು ತೊಗೊಂಡು ಬಂದಿದ್ದಾರೆ. ಇದು ಕಾಫಿ ಪುಡಿ ನಾನು ಬೆಳಗ್ಗೆ ತೋರಿಸಿದೆ ಅಲ್ವಾ, ನಮ್ಮ ಮನೆಯಲ್ಲಿ ಡಿಕಾಕ್ಷನ್ ಮಾಡೋದು ಇದೆ ಅಂತ ಅಂದ್ಬಿಟ್ಟು. ಮತ್ತು ಸ್ವಲ್ಪ ಇತ್ತು, ಹಂಗಾಗಿ ಮತ್ತೆ ಖಾಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಕಾಫಿ ಪುಡಿಯನ್ನು ತೊಗೊಂಡು ಬಂದಿದ್ದಾರೆ. ಚೆನ್ನಾಗಿದೆ ಕಾಫಿ ಪುಡಿ, ಒಳ್ಳೆ ಫ್ಲೇವರ್ ಇದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇವನ್ನೆಲ್ಲ ಇವಾಗ ಎತ್ತಿಡಬೇಕು, ಅಂದರೆ ಬಾಕ್ಸ್ಗಳಿಗಾಕಿ ಎತ್ತಿಡ್ತೀನಿ. ಇಷ್ಟು ಐಟಮ್ಗಳನ್ನೆಲ್ಲ ಈಗೆಲ್ಲ ಎತ್ತಿಡಬೇಕು. ಇನ್ನೊಂದು 2 ತಿಂಗಳು ಬರುತ್ತೆ ಇದು. ಆಮೇಲೆ ಮತ್ತೆ ಅಂದರೆ ಹೊಸಪೇಟೆಗೆ ಹೋಗ್ತಾ ಇರ್ತಾರೆ ಎಲ್ಲ, ಖಾಲಿ ಆದಾಗೆ ತೊಗೊಂಡು ಬರ್ತಾ ಇರ್ತಾರೆ. ಅವ್ರಿನ್ನೆಲ್ಲ ಅಂತೂ ಬೇಕು, ಅಂದರೆ ಬನೀನ್ಗಳಿಗೆ ಹಾಕೋದಕ್ಕೆ.